ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಭೀಮ ದುರ್ಯೋಧನರಿಬ್ಬರು ಗದಾಯುದ್ಧಕ್ಕೆ ಸಿದ್ಧರಾದುದು ಎಂಬ 56ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಶಲ್ಯ ಪರ್ವದ ಉಪಪರ್ವವಾದ ಗದಾಯುದ್ಧ ಪರ್ವವು ಪ್ರಾರಂಭವಾಗುತ್ತಿದೆ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು, ಓ ಮಹಾರಾಜ, ಯುದ್ಧಕ್ಕೆ ಸಿದ್ಧನಾದ ನಿನ್ನ ಮಗನಿಗೆ ಬಲರಾಮನು ಅಲ್ಲಿಗೆ ಬಂದು ಸೇರಿದುದನ್ನು ಕೇಳಿ ಬಹಳ ಸಂತೋಷವಾಯಿತು. ಒಡನೆ ನಿನ್ನ ಮಗನು ಬಲರಾಮನನ್ನು ಕಂಡು ಮೇಲೆದ್ದು ಗೌರವಿಸಿ ಸಂತೋಷದಿಂದ ಯುಧಿಷ್ಠಿರನನ್ನು ಕುರಿತು ಹೀಗೆಂದು ಹೇಳುವನು: ಓ ಯುಧಿಷ್ಠಿರ, ನಾವು ಸಮಂತ ಪಂಚಕವೆಂಬ ಪವಿತ್ರ ಸ್ಥಳಕ್ಕೆ ಹೋಗುವೆವು. ಅದನ್ನು ದೇವಲೋಕದಲ್ಲಿ ಬ್ರಹ್ಮದೇವನಿಗೂ ಆದರಣೀಯವಾದ ಉತ್ತಮ ವೇದಿ ಎನ್ನುವರು. 3 ಲೋಕಕ್ಕೂ ಪವಿತ್ರತಮವಾಗಿ ಶಾಶ್ವತವೆನಿಸಿದ ಆ ಕ್ಷೇತ್ರದಲ್ಲಿ ಸತ್ತವರಿಗೆ ನಿಶ್ಚಯವಾಗಿ ಸ್ವರ್ಗ ಗತಿಯುಂಟು. ಆದುದರಿಂದ ನೀನು ಅಲ್ಲಿಯೇ ಯುದ್ಧದಲ್ಲಿ ಮೃತನಾಗಿ ಸ್ವರ್ಗಗತಿಯನ್ನು ಹೊಂದು ಎಂದನು. ಧರ್ಮರಾಜನು ಹಾಗೆಯೇ ಆಗಲೆಂದು ಹೇಳಿ ಸಮಂತ ಪಂಚಕದ ಕಡೆಗೆ ಹೊರಟನು. ದುರ್ಯೋಧನನು ಗದೆಯನ್ನೆತ್ತಿಕೊಂಡು ಕಾಲ್ನಡೆಯಿಂದಲೇ ಪಾಂಡವರನ್ನು ಹಿಂಬಾಲಿಸಿದನು. ಹೀಗೆ ಗದಾಪಾಣಿಯಾಗಿ ಯುದ್ಧ ಕವಚವನ್ನು ಧರಿಸಿ ಧೈರ್ಯದಿಂದ ಹೋಗುತ್ತಿರುವ ಆ ದುರ್ಯೋಧನನನ್ನು ನೋಡಿ ಆಕಾಶಚಾರಿಗಳಾದ ದೇವಗಣಗಳೆಲ್ಲವೂ ಭಲೆ ಭಲೆ ಎಂದು ಕೊಂಡಾಡಿದವು. ವಾದ್ಯವನ್ನು ನುಡಿಸತಕ್ಕವರು ಸಂತೋಷದಿಂದ ವಾದ್ಯಗಳನ್ನು ನುಡಿಸಿದರು. ನಿನ್ನ ಮಗನು ಆ ಪಾಂಡವರ ಹಿಂದೆ ಕೊಬ್ಬಿದ ಆನೆಯಂತೆ ಗಂಭೀರವಾದ ನಡೆಯಿಂದ ಹೊರಟನು. ಶಂಖ ಭೇರಿ ಧ್ವನಿಗಳಿಂದಲೂ ವೀರರ ಸಿಂಹನಾದಗಳಿಂದಲೂ ದಿಕ್ಕುಗಳೆಲ್ಲವೂ ಮೊಳಗುತ್ತಿದ್ದವು. ಅವರೆಲ್ಲರೂ ಪಶ್ಚಿಮಾಭಿಮುಖವಾಗಿ ಹೊರಟು ಸರಸ್ವತಿ ನದಿಗೆ ದಕ್ಷಿಣದಲ್ಲಿ ನಿನ್ನ ಮಗನು ನಿರ್ದೇಶಿಸಿದ ಪವಿತ್ರವಾದ ಮತ್ತು ಉತ್ತಮ ತೀರ್ಥಗಳಿಂದ ಕೂಡಿದ ಕುರುಕ್ಷೇತ್ರಕ್ಕೆ ಬಂದು ಸೇರಿದರು. ಶುದ್ಧವಾದ ಆ ಸ್ಥಳವನ್ನು ಅವರು ಯುದ್ಧಕ್ಕಾಗಿ ನಿರ್ಣಯಿಸಿದರು. ಒಡನೆಯೇ ಭೀಮನು ಕವಚವನ್ನು ಧರಿಸಿ ಗದೆಯನ್ನು ಕೈಗೆತ್ತಿಕೊಂಡು ಗರುಡನಿಗೆ ಸಮಾನವಾದ ರೂಪದಿಂದ ನಿಂತನು. ಬದಲಾಗಿ ನಿನ್ನ ಮಗನು ಕೂಡ ಶಿರೋವಸ್ತ್ರವನ್ನು ಸುತ್ತಿ ಶುದ್ಧ ಸುವರ್ಣಮಯವಾದ ಅಚ್ಚ ಬಂಗಾರದ ಕವಚವನ್ನು ಧರಿಸಿ ಸ್ವರ್ಣಮಯವಾದ ಮೇರು ಪರ್ವತದಂತೆ ಕಾಣಿಸುತ್ತಾ ನಿಂತನು. ಭೀಮ ದುರ್ಯೋಧನರಿಬ್ಬರು ಒಬ್ಬರನ್ನೊಬ್ಬರು ಎದುರಿಸಿ ಕೋಪಗೊಂಡ 2 ಮದದಾನಗಳಂತೆ ಶೋಭಿಸುತ್ತಿದ್ದರು. ಸುತ್ತಲೂ ಅನೇಕ ರಥಿಕರ ನಡುವೆ ನಿಂತಿದ್ದ ಆ ವೀರರಿಬ್ಬರು ಏಕಕಾಲದಲ್ಲಿ ಉದಿಸಿದ ಚಂದ್ರ ಸೂರ್ಯರಂತೆ ಕಾಣಿಸುತ್ತಿದ್ದರು. ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ನಿಂತ ಆ ಭೀಮ ದುರ್ಯೋಧನರಿಬ್ಬರು ಕಣ್ಣುಗಳಿಂದಲೇ ಒಬ್ಬರನ್ನೊಬ್ಬರು ದಹಿಸುವಂತೆ ನೋಡುತ್ತಾ ಕೋಪದಿಂದ ಒಂದನ್ನೊಂದು ನೋಡುತ್ತಿರುವ ಮಹಾಸರ್ಪಗಳಂತೆ ಕಾಣಿಸಿದರು. ಆಗ ನಿನ್ನ ಮಗನಿಗೆ ಮೇಲೆ ಮೇಲೆ ಕೋಪವು ಯುದ್ಧೋತ್ಸಾಹವು ಹೆಚ್ಚಿತು. ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಕಡೆಬಾಯಿಗಳನ್ನು ನೆಕ್ಕುತ್ತಾ ಭೀಮಸೇನನನ್ನು ದುರುದುರನೆ ನೋಡಿ ಯುದ್ಧಕ್ಕೆ ಕರೆದನು. ಭೀಮನು ಹಾಗೆಯೇ ತನ್ನ ಉಕ್ಕಿನ ಗದೆಯನ್ನು ಹಿಡಿದು ಕಾಡಿನಲ್ಲಿ ಕೊಬ್ಬಿದ ಸಿಂಹವು ಮತ್ತೊಂದು ಸಿಂಹವನ್ನು ಕರೆಯುವಂತೆ ದುರ್ಯೋಧನನನ್ನು ಯುದ್ಧಕ್ಕೆ ಕರೆದನು. ಗದಾಪಾಣಿಗಳಾದ ಅವರಿಬ್ಬರು ಶಿಖರಗಳಿಂದ ಕೂಡಿದ 2 ಪರ್ವತಗಳಂತೆ ಕಾಣಿಸಿದರು. ಇಬ್ಬರು ಬಹು ಕೋಪಿಷ್ಠರು, ಭಯಂಕರ ಪರಾಕ್ರಮಿಗಳು. ಇಬ್ಬರು ಬಲರಾಮನಲ್ಲಿ ಗದಾ ಯುದ್ಧವನ್ನು ಅಭ್ಯಸಿಸಿದವರು. ಇಬ್ಬರು ವರುಣನಿಗೆ ಸಮಾನವಾದ ಕಾರ್ಯ ಸಾಮರ್ಥ್ಯವುಳ್ಳವರು, ಮಹಾಬಲಾಢ್ಯರು. ಇಬ್ಬರು ಶ್ರೀಕೃಷ್ಣನಿಗೂ ಪರಶುರಾಮನಿಗೂ ಕುಬೇರನಿಗೂ ಸಮಾನರು, ಮಧುಕೈಟಭರಿಗೂ ಸುಂದೋಪ ಸುಂದರಿಗೂ ಸಾಟಿಯಾದವರು, ರಾಮ ರಾವಣರಿಗೂ ವಾಲಿ ಸುಗ್ರೀವರಿಗೂ ಸಮಾನರು. ಕಾರನಂತೆಯೂ ಮೃತ್ಯುವಿನಂತೆಯೂ ಶತ್ರುಗಳನ್ನು ಧ್ವಂಸ ಮಾಡತಕ್ಕವರು. ಶರತ್ಕಾಲದಲ್ಲಿ ಮತ್ತೇರಿದ 2 ಮಹಾಗಜಗಳು ಒಂದು ಹೆಣ್ಣಾನೆಗಾಗಿ ಎದುರಿಸಿ ಯುದ್ಧಕ್ಕೆ ನಿಂತಂತೆ ಹೆಮ್ಮೆಯಿಂದ ನಿಂತಿರುವರು. ಇಬ್ಬರು ಕೋಪವೆಂಬ ವಿಷವನ್ನು ಕಾರುವ ಸರ್ಪಗಳಂತೆಯೂ 2 ಸಿಂಹಗಳಂತೆಯೂ ಇದಿರಿದಿರಾಗಿ ನಿಂತಿರುವರು. ಗದಾ ಯುದ್ಧದಲ್ಲಿ ನಿಪುಣರಾದ ಅವರಿಬ್ಬರು ಉಗುರುಗಳನ್ನು ಕೋರೆ ಹಲ್ಲುಗಳನ್ನು ಆಯುಧವಾಗಿ ಉಳ್ಳ ಹೆಬ್ಬುಲಿಗಳಂತೆ ಕಾಣುತ್ತಿರುವರು. ಪ್ರಜಾ ಸಂಹಾರಕ್ಕಾಗಿ ಪ್ರಳಯ ಕಾಲದಲ್ಲಿ ಕಲಗಿದ ಮಹಾಸಮುದ್ರಗಳಂತೆಯೂ ಕೋಪಗೊಂಡ ಮಂಗಳ ಗ್ರಹಗಳಂತೆಯೂ ಕಾಣುವರು. ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಹುಟ್ಟಿದ ಮೇಘಗಳೆರಡು ವರ್ಷಾಕಾಲದಲ್ಲಿ ಅತಿ ದುರ್ಘಟವಾದ ಮಳೆಯನ್ನು ಕರೆಯುತ್ತಾ ಗರ್ಜಿಸುವಂತೆ ಒಬ್ಬರನ್ನೊಬ್ಬರು ದುರದುರನೆ ನೋಡುತ್ತಾ ಗರ್ಜಿಸುವರು. ಪ್ರಳಯ ಕಾಲದಲ್ಲಿ ಉದಿಸಿದ ಇಬ್ಬರು ಸೂರ್ಯರಂತೆ ಜ್ವಲಿಸುತ್ತಿರುವರು. ಸಿಂಹಗಳು, ಹುಲಿಗಳು, ಮೇಘಗಳು ಗರ್ಜಿಸುವಂತೆ ಒಬ್ಬರನ್ನೊಬ್ಬರು ನೋಡಿ ಗರ್ಜಿಸುವರು. ಉರಿಯುವ 2 ಅಗ್ನಿಗಳಂತೆಯೂ ಶಿಖರಗಳಿಂದ ಕೂಡಿದ 2 ಪರ್ವತಗಳಂತೆಯೂ ಇದಿರಿದಿರಾಗಿ ನಿಂತಿರುವರು.
ಇಬ್ಬರಿಗೂ ಕೋಪದಿಂದ ತುಟಿಗಳು ನಡುಗುತ್ತಿರುವವು. ಇಬ್ಬರು ಕೋಪದಿಂದ ಅನ್ಯೋನ್ಯವಾಗಿ ನೋಡುತ್ತಿರುವರು. ಇಬ್ಬರು ವೀರ್ಯೋತ್ಸಾಹದಿಂದ ಕುದುರೆಗಳಂತೆಯೂ ಆನೆಗಳಂತೆಯೂ ಗೂಳಿಗಳಂತೆಯೂ ಗರ್ಜಿಸುವರು. ಕೊಬ್ಬಿದ ದೈತ್ಯರಂತೆ ಅವರಿಬ್ಬರು ಯುದ್ಧಕ್ಕೆ ನಿಂತಿರುವಾಗ ದುರ್ಯೋಧನನು ಸಂಜಯರ ನಡುವೆ ನಿಂತಿದ್ದ ಧರ್ಮರಾಜನನ್ನು ನೋಡಿ, ಯುಧಿಷ್ಠಿರ, ಈಗ ಭೀಮನಿಗೂ ನನಗೂ ಯುದ್ಧವು ಆರಂಭವಾಗಿದೆ. ನೀವೆಲ್ಲರೂ ಇಲ್ಲಿಯೇ ಕುಳಿತು ಈ ಯುದ್ಧವನ್ನು ನೋಡುತ್ತೀರಿ ಎಂದನು. ಆಗ ಅಲ್ಲಿದ್ದ ರಾಜ ಸಮೂಹವೆಲ್ಲವೂ ಒಂದಾಗಿ ಸೇರಿ ಕುಳಿತು ಆಕಾಶದಲ್ಲಿ ಸೂರ್ಯ ಮಂಡಲದಂತೆ ಕಾಂತಿ ವಿಶಿಷ್ಟವಾಗಿದ್ದಿತು. ಅವರ ನಡುವೆ ಬಲರಾಮನು ಎಲ್ಲರಿಂದಲೂ ಗೌರವಿಸಲ್ಪಡುತ್ತಾ ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆ ಕಾಣಿಸುತ್ತಿದ್ದನು. ಭೀಮ ದುರ್ಯೋಧನರಿಬ್ಬರು ಗದೆಯನ್ನು ಹಿಡಿದು ನಿಂತು ಮೊದಲು ವಾಗ್ಯುದ್ಧವನ್ನು ಆರಂಭಿಸಿ ಒಬ್ಬರಿಗೊಬ್ಬರು ಮರ್ಮ ಭೇದಕಗಳಾದ ಮಾತಿನಿಂದ ನೋಯಿಸುತ್ತಾ ಯುದ್ಧಕ್ಕೆ ನಿಂತ ಇಂದ್ರ ವೃತ್ರರಂತೆ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಇದು 56ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.